ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಿಂಪಲ್ ಆಗಿರೋವಂಥ ನುಗ್ಗೆಕಾಯಿ ರಸಮ್ನ ಮಾಡ್ತಾ ಇದ್ದೀನಿ. ನಮ್ಮ ಗಿಡದಲ್ಲಿ ಒಳ್ಳೆ ಫ್ರೆಶ್ ಆಗಿರೋವಂಥ ನುಗ್ಗೆಕಾಯಿ ಬಿಟ್ಟಿತ್ತು, ಅದನ್ನು ಉಪಯೋಗಿಸ್ಕೊಂಡು ಇವತ್ತು ನುಗ್ಗೆಕಾಯಿ ರಸಮ್ ಮಾಡ್ತಾ ಇದ್ದೀನಿ. ಇದಂತೂ ತುಂಬಾ ಸಿಂಪಲ್ಲು, ಜೊತೆಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನುಗ್ಗೆಕಾಯಿ. ಬನ್ನಿ ಈ ರಸಮ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. 1/4 ಕಪ್ಪು ತೊಗರಿ ಬೇಳೆನ ಒಂದೆರಡು ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಕುಕ್ಕರ್ ಒಳಗಡೆ ಹಾಕೊಂಡಿದ್ದೀನಿ. 3 ನುಗ್ಗೆಕಾಯಿನ ನಾರೆಲ್ಲ ತೆಗೆದು ಕ್ಲೀನಾಗಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. 8ರಿಂದ 10 ಬೆಳ್ಳುಳ್ಳಿ, ಜೀರಿಗೆ 1 ಟೀ ಸ್ಪೂನ್, ಮೆಣಸು 5ರಿಂದ 6 ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಬೇಯಿಸಕ್ಕೆ ಹೋದರೆ ಅಷ್ಟು ಕ್ಲೀನಾಗಿ ಬೇಯಲ್ಲ ಅಂತ ಅಂದ್ಬಿಟ್ಟು ಇದಕ್ಕೆ 1 ಕಪ್ಪಷ್ಟು ನೀರು ಹಾಕೊಂಡು ಒಂದು 5ರಿಂದ 6 ವಿಷಲ್ ಕೂಗಿಸ್ಕೊಳ್ತೀನಿ. ಮುಚ್ಚಳ ಹಾಕೋದಕ್ಕಿಂತ ಮುಂಚೆ ಎಲ್ಲ ಒಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕ್ವಾಂಟಿಟಿ ಆಗಿರೋದ್ರಿಂದ ಮೀಡಿಯಂ ಟು ಲೋ ಫ್ಲೇಮಲ್ಲೇ ಒಂದು 5ರಿಂದ 6 ವಿಷಲ್ ಕೂಗಿಸ್ಕೊಂಡ್ರೆ ಬೇಳೆನೂ ಚೆನ್ನಾಗಿ ಬೇಯುತ್ತೆ, ನುಗ್ಗೆಕಾಯಿಯು ಚೆನ್ನಾಗಿ ಬೆಂದು ಅದರಲ್ಲಿರೋವಂಥ ರಸ ಎಲ್ಲ ನಾವು ಹಿಂಡ್ಕೋಬೋದು. ಪ್ರೆಷರ್ ಬಿಟ್ಟಿದೆ. ಇದರಲ್ಲಿರೋವಂಥ ನುಗ್ಗೆಕಾಯಿನೆಲ್ಲ ಒಂದು ಬೌಲಕ್ಕೆ ತಗೊಳ್ತೀನಿ. ನುಗ್ಗೆಕಾಯಿ ಎಲ್ಲ ಈ ಥರ ಒಂದು ಪಾತ್ರೆ ಒಳಗೆ ತಗೊಂಡು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಮ್ಯಾಶರಲ್ಲಿ ಈ ಥರ ಮ್ಯಾಶ್ ಮಾಡಿಕೊಂಡು ಒಂದು 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಈ ಮ್ಯಾಶರಲ್ಲಿ ಈ ಬೇಳೆ ಕೂಡ ಇದೇ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಲಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ಇದರೊಳಗಡೆ ಆವಾಗಲೇ ನಾನೇನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ನುಗ್ಗೆಕಾಯಿ, ಅದನ್ನು ರಸ ಮಾತ್ರ ತಗೋತಾ ಇದ್ದೀನಿ. ನೋಡಿ, ಈ ಥರ ಕೈಯಲ್ಲಿ ಶೋಧಿಸ್ಕೊಂಡು ಹಾಕೋಬೇಕು. ಇಲ್ಲ ಸ್ಟ್ರೈನರ್ ಇದ್ದರೆ ನಿಮ್ಮ ಹತ್ರ ಸ್ಟ್ರೈನರಲ್ಲಾದರೂ ಹಾಕೊಳ್ಳಿ. ಕಂಪ್ಲೀಟ್ ಇದರಲ್ಲಿ ಏನು ಇದಿಲ್ಲದೆ ಇದ್ದ ಹಾಗೆ, ರಸ ಇಲ್ಲದೆ ಇದ್ದ ಹಾಗೆ ಎಲ್ಲ ತೊಗೊಂಬಿಡೋಣ. ಹಂಗೆ ಸ್ಕ್ವೀಸ್ ಮಾಡಿ ಮಾಡಿ ಕ್ಯೂಚಿ ನೀವು ಒಟ್ಟಿಗೆ ಮಾಡ್ಕೋಬೋದು. ಆದರೆ ಬೇಳೆ ಜೊತೆ ಸೇರ್ಕೊಂಡ್ರೆ ಆ ಬೆಳ್ಳುಳ್ಳಿ ಮೆಣಸು ಎಲ್ಲ ಹೊಟ್ಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಸಪ್ರೇಟ್ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋವಂಥ ಪಾತ್ರೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ನೀವು ತುಪ್ಪ ಬೇಕಾದರೂ ಹಾಕೋಬೋದು, ಎಣ್ಣೆ ತುಪ್ಪ ಎರಡೂ. ಸಾಸಿವೆ 1/2 ಟೀ ಸ್ಪೂನ್, ಜೀರಿಗೆ 1/2 ಟೀ ಸ್ಪೂನ್. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಖಾರ ಸ್ಟ್ರಾಂಗ್ ಆಗಿರಲಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಒಂದು 4 ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕೋಬೋದು, ಯಾಕೆಂದರೆ ಮೆಣಸು ಹಾಕಿರ್ತೀವಲ್ಲ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ. 2 ಒಣಗಿದ ಮೆಣಸಿನ್ಕಾಯಿ, 1 ಗರಿ ಕರಿಬೇವಿನ ಸೊಪ್ಪು. ತುಂಬ ಸಿಂಪಲ್ ಒಗ್ಗರಣೆ ಇದಕ್ಕೆ. ಇವಾಗ ನಾವೇನೆಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ರಸ, ಅದನ್ನು ಇದರೊಳಗಡೆ ಹಾಕೊಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಚಿಟಕಿ ಇಂಗು. ಆದಷ್ಟು ನುಗ್ಗೆಕಾಯಿದು ನಾರು ಏನು ಇಲ್ಲದೆ ಹಾಗೆ ನೋಡ್ಕೊಳ್ಳಿ. ರಸಮಲ್ಲಿ ಬಾಯಿಗೆ ಸಿಕ್ಕಿದ್ರೆ ಗಂಟ್ಲಿಗೆ ಸಿಕ್ಕಾಕೊಂಡ್ರೆ ತುಂಬ ಕಷ್ಟ ಅದು. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕುದಿಯೋದಕ್ಕೆ ಶುರು ಆಗಲಿ. ಕುದಿ ಬರೋದಕ್ಕೆ ಶುರು ಆಗಿದೆ ಲೈಟಾಗಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಜೊತೆಗೆ ಮೆಣಸು ಅವಾಗಲೇ ಹಾಕಿರೋದ್ರಿಂದ ಲೈಟಾಗಿ ಒಂದು 1/4 ಟೀ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬಂದ ನಂತರ ಒಂದು 4ರಿಂದ 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಿಮಗೆ ಹಸಿಮೆಣಸಿನ್ಕಾಯಿ, ಮೆಣಸು, ಜೀರಿಗೆ ಇವೆಲ್ಲ ಹಾಕೋಕ್ಕೆ ಇಷ್ಟಪಡದೇ ಇದ್ದವರು ಸೇಮ್ ಒಗ್ಗರಣೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಎಲ್ಲ ಏನು ಹಾಕದೆ ರಸಮ್ ಪೌಡರು ಜೊತೆಗೆ ಹುಣಸೆ ಹಣ್ಣಿನ ರಸ, ಉಪ್ಪು, ಬೆಲ್ಲ ಹಾಕ್ಕೊಳ್ಬೇಕಾದ್ರೂ ಆ ರೀತಿ ಕೂಡ ರಸಮ್ ಮಾಡ್ಕೋಬೋದು. ಅದನ್ನು ಕೂಡ ನಾನು ತುಂಬ ಹಿಂದೆ ಒಂದ್ಸಲ ಮಾಡಿ ತೋರಿಸಿದ್ದೀನಿ. ಇದರಲ್ಲಂತೂ ನುಗ್ಗೆಕಾಯ್ದು ಘಮ ಚೆನ್ನಾಗಿ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಈ ಬೇಸಿಗೆ ಕಾಲದಲ್ಲಿ ಗಟ್ಟಿ ಸಾಂಬಾರು ತಿನ್ನೋದಕ್ಕೆ ಇಷ್ಟ ಆಗಲ್ಲ ನೋಡಿ ಅಂಥವರು ಈ ತಿಳಿ ಸಾರು ಮಾಡ್ಕೊಳ್ಳಿ, ತಿಳಿ ರಸಮ್ ಮಾಡ್ಕೊಳ್ಳಿ. ಇದು ಬರೀ ಬೇಸಿಗೆ ಮಾತ್ರ ಅಲ್ಲ, ಮಳೆಗಾಲ, ಚಳಿಗಾಲಕ್ಕೆ ಕೂಡ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಒಂದು 4ರಿಂದ 5 ನಿಮಿಷ ಇದನ್ನು ಕುದಿಸ್ಕೊಳ್ತೀನಿ. 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸ್ಕೊಂಡು ಇನ್ನೊಂದು ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ತೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ನಿಂಬೆಹಣ್ಣಿನ ರಸ ಹಾಕೋಬೇಕು. ಆವಾಗಲೇ ಆ ನಿಂಬೆಹಣ್ಣಲ್ಲಿರೋ ಅಂಥ ಆರೋಗ್ಯಕರವಾಗಿರೋ ಅಂಶ ಹಾಗೆ ಉಳ್ಕೊಳ್ಳೋದು. ಒಂದು ಅರ್ಧ ಹೋಳು ಅಥವಾ 1 ಕಂಪ್ಲೀಟ್ ನಿಂಬೆಹಣ್ಣು, ನಿಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ. ನಿಂಬೆಹಣ್ಣು ಹಾಕೊಂಡಿದ ನಂತರ ಒಂದ್ಸಲ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು, ಖಾರ, ಹುಳಿ ಎಲ್ಲ ಪರ್ಫೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ತುಂಬ ಮೈಲ್ಡ್ ಆಗಿರುತ್ತೆ ಈ ರಸಮ್ಮು. ತುಂಬ ಖಾರ ಅನ್ಸೋದಾಗಲಿ ಅಥವಾ ಒಂಥರ
ಮಸಾಲೆ ಜಾಸ್ತಿ ಅನ್ಸೋದಾಗಲಿ ಏನೂ ಇಲ್ಲ. ಇದನ್ನು ನೀವು ಕುಡಿಯೋಕ್ಕಾದರೂ ಉಪಯೋಗಿಸ್ಕೋಬೋದು. ಇಲ್ಲ ಅಂತಾರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ರಸಮ್ ಹಾಕ್ಕೊಂಡು ತಿಂತಾ ಇದ್ರಂತೂ ಏನು ಚೆನ್ನಾಗಿರುತ್ತೆ ಗೊತ್ತಾ. ಪಕ್ಕ ಒಂದು ಉಪ್ಪಿನಕಾಯಿ ಒಂದು ಹಪ್ಪಳ ಇದ್ಬಿಟ್ರೆ ಒಂಥರ ಊಟದಲ್ಲಿ ನೆಮ್ಮದಿ ಅಂತ ಅನಿಸುತ್ತೆ. ಇವತ್ತಿನ ಈ ಸಿಂಪಲ್ ನುಗ್ಗೆಕಾಯಿ ರಸಮ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.